ಸೊ ಮಸೀದಿ ಶಾದಿ ಮಹಲ್ಗಳಲ್ಲಿ SIR ಅರ್ಜಿ ಕೊಡ್ತಾ ಇದ್ದಾರೆ. ಚೌಟ್ರಿಲಿ ಕುಳಿತುಕೊಂಡು ಲಿಸ್ಟ್ ಮಾಡೋದು ಯಾವ ನ್ಯಾಯ ಇದು? ಒಂದು ಇದನ್ನು ರಾಜಕೀಯ ಮಾಡಿಬಿಟ್ರಲ್ಲ, ಆಲ್ರೆಡಿ ಆಗಿತ್ತು. ಒಂದು ಪ್ರಶ್ನೆ ಹೇಳಬೇಕಲ್ಲ, ನಾವು ಹೇಳ್ತಾ ಇದ್ದೀವಿ SIR ಮತಪಟ್ಟಿ ಪರಿಷ್ಕರಣೆ. ನೀವು ಈ ರಾಜ್ಯದವರ ವೋಟರ್ ಐಡಿಯನ್ನು ಇಟ್ಕೊಳ್ಳುವ ಯೋಗ್ಯತೆ ನಿಮಗಿದೆಯಾ? ಅರ್ಹರ ಅನರ್ಹರ? ನೀವಲ್ಲ ಅಂದರೆ ನಿಮ್ಮನ್ನು ಕೈ ಬಿಡುವಂತಹ ಪ್ರಕ್ರಿಯೆ. ಬಟ್ ಇದು ಪಾರ್ಟಿಗಳ ಕೆಲಸ ಆಗಿ ಮಾರ್ಪಾಡಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ, ರಾಮನಗರದ ಕಲ್ಯಾಣ ಮಂಟಪದಲ್ಲಿ SIR ಪ್ರಕ್ರಿಯೆ ಆರಂಭ ಆಗಿದೆ. ಅಧಿಕಾರಿಗಳ ವಿರುದ್ಧ ಕುಮಾರಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಚುನಾವಣಾ ಆಯೋಗದ ನಿಯಮ ಉಲ್ಲಂಘನೆಯ ಆರೋಪವನ್ನ ಮಾಡ್ತಾ ಇದ್ದಾರೆ ಅವರು. ರಾಮನಗರದ DC ಕಚೇರಿ ಎದುರು ಬಿಜೆಪಿ ಮತ್ತು JDS ಪ್ರತಿಭಟನೆಯಲ್ಲಿ ತೊಡಕೊಂಡಿವೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಫೀಸರ್ಸ್ಗಳ ವಿರುದ್ಧ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕುಮಾರಸ್ವಾಮಿ. ಕೇಂದ್ರ ಸಚಿವ ಚುನಾವಣಾ ಆಯೋಗದ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವ ಆರೋಪ ಮಾಡ್ತಾ ಇದ್ದಾರೆ. ಅಂತಕ್ಕಂಥದ್ದಾದ್ರೆ ಅವರನ್ನ ವೋಟರ್ ಲಿಸ್ಟ್ ಇಂದ ಹೊರಗಡೆ ಇರ್ತಾರೆ. ಇದು ಇಂತಕ್ಕಂಥ ವಿಚಾರ. ಮನೆ ಮನೆಗೆ ತೆರಳಿ ಫಾರ್ಮ್ ಅನ್ನ ಕೊಡ್ತಕ್ಕಂಥ ಪ್ರಕ್ರಿಯೆ ಆಗಬೇಕು. ಇಲ್ಲಿ ಈ ಪುಣ್ಯಾತ್ಮ DC ಅದ್ಯಾವ ಹೊಸ ಕಾನೂನು ಬರೆದ್ಬಿಟ್ಟವನೆ ಈ ಮನುಷ್ಯನೇ. ಇಲ್ಲ ಸರ್, VFC ಗಳೆಲ್ಲ ಫಾರ್ಮ್ ಕೊಡಬಹುದು ಅಂತಾರೆ. VFC ಗಳು ಏನಪ್ಪಾ ಅಂದ್ರೆ, ಈಗ ಹಳ್ಳಿಗಳಲ್ಲಿ ಕೆಲವೊಂದಷ್ಟು ಜನ ವಿದ್ಯಾವಂತರು ಇರ್ಲಿಕ್ಕಿಲ್ಲ, ಅಂತವ್ರು ಫಾರ್ಮ್ ನೀವು ಮನೆಗಳಲ್ಲಿ ಇಸ್ಕೊಳ್ತೀರಿ. ಆ VFC ಗಳು ಅಂತಕ್ಕಂಥ